ನಮಸ್ಕಾರ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ರೈಡರ್ ಒನ್ಸ್ ಅಗೈನ್. ಸೊ ಇವತ್ತು ಮಾನ್ಸೂನ್ ಟೈಮಲ್ಲಿ ಮಡಿಕೇರಿ ರೋಡ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಅದೇ ರೋಡ್ ನೋಡೋಕ್ಕಲ್ಲ, ನನಗೂ ಕೆಲಸ ಇದೆ, ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಜೊತೆಲಿ ನೀವು ಬನ್ನಿ, ಹೇಗಿರುತ್ತೆ ಏನು ನೋಡಿ. ಓಕೆ, ವೆದರ್ ಅಂತೂ ಚೆನ್ನಾಗಿದೆ, ಮಳೆ ಇದೆ ಅಂತೆ. ನೆನ್ನೆನೂ ಕಾಲ್ ಮಾಡಿ ಕೇಳಿದೆ, ರಾತ್ರಿ ಮಳೆ ಇದೆ ಬರಬಹುದು ಅಂತು. ಸೊ ಲಾಸ್ಟ್ ವೀಕೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ. ನಿನ್ನೆ ಎಲ್ಲ ಏನು ಮಳೆ ಇದೆ, ಬಟ್ ಅಷ್ಟೊಂದೇನಿಲ್ಲ, ಬರ್ಬೋದು, ಕಾರಲ್ಲಿ ಬನ್ನಿ ಅಂತ ಹೇಳಿದ್ರು. ಓಕೆ, ನಾವು ಕಾರಲ್ಲೇ ಬರ್ತೀವಿ ಅಂತ ಹೇಳಿ ಈಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಮಾನ್ಸೂನ್ ಟೈಮಲ್ಲಿ ಬೈಕಲ್ಲಿ ಓಡಾಡೋ ಮಜಾನೇ ಬೇರೆ. ಓಕೆ, ಸೊ ಈಗ ಆಲ್ರೆಡಿ ನಾನು ಇಲ್ವಾಲ ಹತ್ರ ಇದ್ದೀನಿ. ಯಾಕಂದರೆ ಅದೇ ದಾರಿ, ಅದೇ ರಿಂಗ್ ರೋಡು, ಅದೇ ರಸ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮೈಸೂರು ದಾಟಿ ನಿಮಗೆ ಸಿಗ್ತಾಯಿದ್ದೀನಿ. ಬಿಳಿಕೆರೆ ದಾಟಿ ಹೊರಗಡೆ ಬಂದಾಯಿತು. ಸೊ ಇಲ್ಲಿವರೆಗೂ ರೋಡೆಲ್ಲ ತುಂಬ ಚೆನ್ನಾಗಿ ಸಿಕ್ಕಿದೆ. ಹುಣಸೂರಿಗೂ ಚೆನ್ನಾಗಿದೆ ರೋಡು. ಹುಣಸೂರು ಆದಮೇಲೆ ಹೇಗೆ ಅಂತ ಗೊತ್ತಿಲ್ಲ, ಯಾಕಂದರೆ ಮಡಿಕೇರಿ ಹೋಗಿ ತುಂಬ ದಿನ ಆಗಿದೆ, ಆಲ್ಮೋಸ್ಟ್ ಒಂದು 1 ಮಂತ್ ಮೇಲಾಗಿದೆ. ಸೊ ಲಾಸ್ಟ್ ವೀಕ್ ಮತ್ತು ಈಗ 15 ಡೇಸಿಂದನೂ ಒಳ್ಳೆ ಮಳೆ ಬಂದಿದೆ ಅಂತ ಆ ಕಡೆ. ಸೊ ರೋಡು ಯಾವ ಥರ ಇದೆ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೇ ಎಷ್ಟು ಆಗುತ್ತೆ ಅಷ್ಟು ಸ್ಪೀಡ್ ಕವರ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಟೈಮ್ ವೇಸ್ಟ್ ಆದರೆ ಇಲ್ಲಿ ಕಾಂಪೋಸಿಟ್ ಆಗಲಿ ಅಂತ. ಬಟ್ ನೋಡೋಣ, ಟ್ರಾಫಿಕ್ ಏನಂತ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ಹುಣಸೂರು ಬಂತು, ಇಲ್ಲಿಂದ ಹೋದರೆ ಹುಣಸೂರು ಟೌನ್ ಒಳಗಡೆ ಹೋಗುತ್ತೆ. ಸೊ ಹಂಗೆ ಹೋಗ್ಬೋದಾಗಿತ್ತಲ್ವಾ, ಬೈಪಾಸ್ಗಿಂತ ಟೌನ್ ಒಳಗಡೆ ಆರಾಮಾಗಿ ಸ್ವಲ್ಪ ಹೋಗ್ಬೋದು. ಇದೊಂಥರ ಆಗಿಬಿಟ್ಟಿದೆ, ಬೈಪಾಸ್ ಅಂದರೆ ಬೇಜಾರಾಗ್ಬಿಟ್ಟಿದೆ. ಜನಗಳು ಹೆಂಗಂದ್ರೆ ಹಂಗೆ ನುಗ್ತಾರೆ, ಹೆಂಗಂದ್ರೆ ಹಂಗೆ ಬರ್ತಾರೆ. ನೋಡಿ ಎದುರುಗಡೆ ಹೆಂಗೆ ಕಾಣಿಸ್ತಾ ಇದೆ ಬೆಟ್ಟ ನೋಡಿ. ಇದಕ್ಕೆ ಹೇಳೋದು, ಬೈಪಾಸು ಸಿಕ್ಕಾಬಟ್ಟೆ ಹುಣಸೂರಲ್ಲಿ ಪ್ರಾಬ್ಲಮ್ಮು. ಅಟ್ಲೀಸ್ಟ್ ನಾನು ಟೌನ್ ಒಳಗಡೆ ಬಂದುಬಿಟ್ಟಿದ್ದೆ, ಇಷ್ಟೊತ್ತಿಗೆ ಹುಣಸೂರು ದಾಟಿರ್ತಾ ಇದ್ದೆ ನಾನು. ಓಕೆ, ಅಲ್ಲ ಮುಂದೆ JCB ಹೋಗ್ತಾ ಇದೆ, ಹಂಗಾಗಿ ಹೋಗಿ ನೋಡಿ. ಇಲ್ಲಿ ಇಂಥ ಜನಗಳಿಗೆ ಏನು ಹೇಳಬೇಕು, ಕಸ ತೊಗೊಂಡೋಗಿ ಇಲ್ಲಿ ನದಿಗೆ ಹಾಕ್ತಾಯಿದ್ದಾನೆ. ಅದು ಆ್ಯಕ್ಚುಲಿ ಅದು ನದಿ, ಕುಮಾರಕೃಪಾ ನದಿ ಅಂತನೇನೋ ಬೋರ್ಡ್ ಇದೆ ಅಲ್ಲಿ. ಇಲ್ಲ ಹೆಸರು ಏನಾದ್ರು ಕನ್ಫ್ಯೂಷನ್ ಆಗಿದೆ ನೀವು ಹೇಳಿ ಯಾವುದು ಅಂತ. ಬಟ್ ಅದನ್ನು ತೊಗೊಂಡೋಗ್ಬಿಟ್ಟು ಕಸದ ಎಲ್ಲ ಆಗ್ತಾಯಿದ್ದಾನೆ ಅಂದರೆ ಏನು ಹೇಳಬೇಕು ಅವ್ರಿಗೆ. ವೆದರ್ ಏನೋ ಸೂಪರ್ ಆಗಿದೆ. ಈ ಕಡೆ ಎಲ್ಲ ಫುಲ್ಲು ಬ್ಲ್ಯಾಕ್ ಕ್ಲೌಡ್ಸು. ನಾವು ಈ ಸೈಡ್ ಹೋಗಬೇಕು, ಅಲ್ಲಿ ಅಷ್ಟು ಬ್ಲ್ಯಾಕ್ ಕ್ಲೌಡ್ಸ್ ಇಲ್ಲ. ಸೊ ಹೆಂಗಿರುತ್ತೆ ಮಡಿಕೇರಿ ಟ್ರಿಪ್ಪು ಗೊತ್ತಿಲ್ಲ. ಮಾನ್ಸೂನಲ್ಲಿ ಮಡಿಕೇರಿ ಫುಲ್ ವೆಟ್ ಆಗುತ್ತಾ, ಇಲ್ಲ ಡ್ರೈ ಮಾನ್ಸೂನ್ ಮಡಿಕೇರಿ ಟ್ರಿಪ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಬಿಸಿಲು ಇತ್ತು, ಈಗ ಕಂಪ್ಲೀಟು ಮಳೆ ಬರೋ ಥರ ಆಗಿದೆ. ನೋಡ್ಬೇಕು ಹೇಗಿರುತ್ತೆ ಅಂತ. ನಾನೇನೋ ಮಳೆ ಬರಲಿ ಅಂತ ಕೇಳಿಕೊಂಡೇ ಹೋಗ್ತಾ ಇದ್ದೀನಿ. ಎಲ್ಲ ರೆಡಿ ಇದೆ, ರೈನ್ ಜಾಕೆಟ್ ಎಲ್ಲ ರೆಡಿ ಇದೆ. ಬಟ್ ಮಳೆಯಲ್ಲಿ ನಾನು ಮಡಿಕೇರಿಗೆ ಹೋಗಬೇಕು ಮಾನ್ಸೂನಲ್ಲಿ ಅಂತ ಅನ್ಕೊತಾ ಇರೋದು. ಲಾಸ್ಟ್ ವಿಡಿಯೋದಲ್ಲಿ ನಾವು ಗೋಣಿಕೊಪ್ಪಗೆ ಹೋಗಿದ್ದು ಈ ದಾರಿಯಿಂದ. ಸೊ ಈಗ ನಾವು ಇಲ್ಲಿ ಹೋಗ್ತೀವಿ. ಅವತ್ತು ನಾನು ಹೇಳಿದೆ ರೈಟ್ಗೆ ಹೋದರೆ ಪಿರಿಯಾಪಟ್ಟಣ, ಕುಶಾಲನಗರ, ಮಡಿಕೇರಿಗೆ ಹೋಗುತ್ತೆ ಅಂತ. ಇವತ್ತು ಆ ದಾರಿಲೇ ಹೋಗ್ತಾ ಇದ್ದೀವಿ. ಇನ್ನು ರೋಡು ಸ್ವಲ್ಪ ಖರಾಬು, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ 4 ಲೈನ್ ಹೈವೇ ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಏನು ಅಂತ ಗೊತ್ತಿಲ್ಲ. ಬಟ್ ಮಧ್ಯೆ ಕನ್ಸ್ಟ್ರಕ್ಷನ್ ಇದೆ ಸಿಕ್ಕಾಬಟ್ಟೆ. ಒಂಥರ ಡಿವೈಡ್ರ್ಗಳು ಹಾಕಿದ್ದಾರೆ, ಮಡ್ ರೋಡ್ ಮಾಡಿದ್ದಾರೆ, ಏನೇನೋ ಇದೆ. ನೋಡೋಣ, ಲಾಸ್ಟ್ ಟೈಮ್ ಬಂದಾಗ ಆ ಥರ ಎಲ್ಲ ಇತ್ತು, ಈಗ ಹೆಂಗಿದೆ ಗೊತ್ತಿಲ್ಲ. ಬಿಸಿಲು ಬಂತು ಪುನಃ. ಆ ಸೈಡೆಲ್ಲ ಫುಲ್ ಕಂಪ್ಲೀಟ್ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಮಳೆ ಬರೋಕ್ಕಿಲ್ಲ. ಮೋಸ್ಟ್ಲಿ ಡ್ರೈ ಮಡಿಕೇರಿ ಅನಿಸುತ್ತೆ, ಡ್ರೈ ಮಾನ್ಸೂನ್ ಮಡಿಕೇರಿ ಟ್ರಿಪ್ ಅನಿಸುತ್ತೆ ಇದು. ರೋಡ್ ಮಾತ್ರ ಸೂಪರಾಗಿದೆ. ಸೊ ಕನ್ಸ್ಟ್ರಕ್ಷನ್ ಆಗ್ತಾಯಿದ್ದು ರೋಡು ಮುಗೀತು. ಅದಾದಮೇಲಿಂದನೂ ಒಳ್ಳೆ ರೋಡ್ ಸಿಕ್ಕಿದೆ, ಆರಾಮಾಗಿ 90-100 ಬರ್ಬೋದು. ನೋಡಿ ಅಲ್ಲಿ ಎದುರುಗಡೆ ಹೆಂಗೆ ಕಾಣಿಸ್ತಾ ಇದೆ. ಕೆಳಗಡೆ ಫುಲ್ ಗ್ರೀನರಿ, ಹಿಂದೆ ಬೆಟ್ಟ, ನೀಟಾಗಿ ಒಳ್ಳೆ ಯಾರೋ ವಾಲ್ಪೇಪರ್ ಬರ್ದಂಗಿದೆ ಕೈಯಲ್ಲಿ. ಏನಿದೆ, ಸೂಪರ್ ಇದೆಲ್ಲ. ಈ ಕಡೆ ನೋಡಿ ಪಿರಿಯಾಪಟ್ಟಣದ್ದು ಕೆರೆ ಎಷ್ಟು ದೊಡ್ಡದಾಗಿದೆ. ಓಹ್, ಬೋಟಿಂಗ್ ಎಲ್ಲ ಇದೆಯಾ? ಎಲ್ಲ ತೆಪ್ಪಗಳು ಇಟ್ಕೊಂಡಿದ್ದಾರೆ. ಸಖತ್ತಾಗಿದೆ. ಕೆರೆ ಮಧ್ಯೆ ಎಲ್ಲ ತಾವರೆ ಹೂವುಗಳು ನೋಡಿ ಇಲ್ಲಿ. ಸೂಪರ್. ಈ ಥರ ಡಿವೈಡ್ರಿಗೆ ಲೆಕ್ಕನೇ ಇಲ್ಲ ಇಲ್ಲಿವ್ರಿಗೆ, ರೋಡ್ ಕ್ರಾಸ್ ಮಾಡೋರಿಗೆ. ಸೀದಾ ಆ ಕಡೆ ಈ ಕಡೆ ನೋಡೋದೇ ಇಲ್ಲ, ಬರ್ತಾ ಇರ್ತಾರೆ, ಇಳಿತಾ ಇರ್ತಾರೆ, ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಪ್ರಕಾರ ಅವ್ರದ್ದು ರೋಡ್ ಅದು, ನಾವೆಲ್ಲ ಅವ್ರು ನೋಡಿಕೊಂಡು ನಿಂತ್ಕೋಬೇಕು.
ಅನ್ನೋ ಲೆಕ್ಕಾಚಾರದಲ್ಲೇ ರೋಡ್ ಕ್ರಾಸ್ ಮಾಡ್ತಾರೆ. ಶಕ್ತಿ ದೇವತೆಗಳ ನಗರ ಪಿರಿಯಾಪಟ್ಟಣ. ಮೊನ್ನೆ ಹೇಳ್ತಾ ಇದ್ನಲ್ಲ, ಗೋಣಿಕೊಪ್ಪದಿಂದ ಬರ್ಬೇಕಾದ್ರೆ ಚೆಕ್ ಪೋಸ್ಟ್ ಹತ್ರ ಒಂದು ಪಿರಿಯಾಪಟ್ಟಣ ರೋಡ್ ಆಗುತ್ತೆ ಅಂತ. ಇದೇ ರೋಡು ಎಲ್ಲಿಂದ ಬರುತ್ತೆ ರೋಡು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಮಧ್ಯೆ ಈ ಥರ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗಗಳು ಸಿಗ್ತಾ ಇದೆ. ಆವಾಗಲೇ ಒಂದು ರೋಡ್ ನೋಡ್ದು ಹೀಗೆ ಹೋಗ್ತಾ ಇದೆ. ಸೊ ಯಾವ ಡೈರೆಕ್ಷನಲ್ಲಿ ಏನಾಗ್ತದೆ ಅಂತಂತೂ ಗೊತ್ತಿಲ್ಲ. ಬಟ್ ಯಾರೋ ಹೇಳಿದ ಪ್ರಕಾರ ಇದು ರೋಡು ಕುಶಾಲನಗರದಿಂದ ಸೀದಾ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇದು ಸಿದ್ಲಿಂಗ್ಪುರ ಜಂಕ್ಷನಲ್ಲಿ ಜಾಯ್ನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ನಾವು ನಿಜ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಮೊನ್ನೆ ಬರಬೇಕಾದ್ರೆ ನೋಡಿದ್ದು ಸಿದ್ಲಿಂಗ್ಪುರ ಹತ್ರ ನಗುನಳ್ಳಿನೋ ನಾಗನಳ್ಳಿನೇನೋ ಇದೆ. ಅಲ್ಲೆಲ್ಲ ಎಷ್ಟೊಂದು ಅಂಗಡಿಗಳಿದ್ದು ಕರೆಕ್ಟಾಗಿ ಆ ಜಂಕ್ಷನ್ ಇದ್ದಿದ್ದು ಅಂಗಡಿಗಳನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ಹೇಳೋದು ಅಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ ರೋಡು ಅಂತ. ಸೊ ಮೇ ಬಿ ಇರ್ಬೋದೇನೋ. ಆ ಅಂಗಡಿ ಎಲ್ಲ ಖಾಲಿ ಮಾಡಿಸಿದ್ದಾರೆ. ಇದೆಲ್ಲ ಸಿಚುವೇಶನ್ ನೋಡಿದ್ರೆ ಮೇ ಬಿ ಅಲ್ಲಿಗೆ ಬರುತ್ತೆ ಅನಿಸುತ್ತೆ. ಸೊ ಇದು ಮಡಿಕೇರಿ ರೋಡ್ ಕನ್ಸ್ಟ್ರಕ್ಷನ್ದು ಕತೆ. ಪಿರಿಯಾಪಟ್ಟಣ ಆದಮೇಲಿಂದ ತುಂಬ ಟೈಮ್ ಹೋಗುತ್ತೆ ನೋಡಿ. ಇಲ್ಲೇ ಕ್ರಷರೆಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿ ರೋಡ್ ಹೋಗ್ತಾ ಇದೆ, ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಎವ್ರಿ 50 ಮೀಟರ್ಸ್ 100 ಮೀಟರ್ಸ್ಗೆ ಒಂದೊಂದು ಗುಂಡಿ ತೆಗ್ದು ಏನು ಪೈಪ್ ಲೈನ್ ಹಾಕಿದ್ದಾರೆ ಏನೋ ಅಂತ ಗೊತ್ತಿಲ್ಲ. ವಾಪಸ್ಸು ಸಿಮೆಂಟಲ್ಲಿ ಪ್ಲಾಸ್ಟರ್ ಮಾಡಿದ್ದಾರೆ. ಅದು ಒಂಥರ ಬೈಕ್ನ ಎತ್ತಿ ಎಸೆಯುತ್ತೆ. 4 ಲೈನ್ ರೋಡ್ ಮಾಡಿಬಿಟ್ಟು ಅದಕ್ಕೂ ಟೋಲ್ ಹಾಕ್ಬಿಡ್ತಾರೆ. ಆಮೇಲೆ 2 ವೀಲರ್ಸ್ ಆರ್ ನಾಟ್ ಅಲೌಡ್. 2 ವೀಲರ್ಸ್ಗಳೆಲ್ಲ ನೀವು ಮುಂಚೆ ಓಡಾಡ್ತಾ ಇದ್ದ ಹಳೆ ದಾರಿಲಿ ಇಲ್ಲ ಪಕ್ಕದಲ್ಲಿ ಬರೀ ಸರ್ವಿಸ್ ರೋಡಲ್ಲಿ ಮಾತ್ರ ಹೋಗಿ ಅಂತ ಹೇಳ್ಬಿಟ್ಟು ಅದನ್ನು ಹಾಳು ಮಾಡಿ ಹಾಕ್ತಾರೆ. ನೋಡುವ ಏನೇನಾಗುತ್ತೆ ಅಂತ. ಅಂದರೆ ಇದು ಮೋಸ್ಟ್ಲಿ ಕೊಪ್ಪ ಅನಿಸುತ್ತೆ. ಇದು ಕೊಪ್ಪ. ಅಲ್ಲಿ ಒಳಗಡೆ ಡಿವಿಯೇಷನ್ ತೊಗೊಂಡು ಒಳಗಡೆಗೆ ಹೋದರೆ ಬೈಲ್ಕುಪ್ಪೆ ಸಿಗುತ್ತೆ. ಸೊ ಬೈಲ್ಕುಪ್ಪೆ ಪೊಲೀಸ್ ಸ್ಟೇಷನ್. ಏನು ಕನ್ಫ್ಯೂಷನ್ ಅಪ್ಪ. ಇಲ್ಲಿ ಕೊಪ್ಪ ಅಂತ ಇದೆ, ಇಲ್ಲಿ ನೋಡ್ರಿ ಬೈಲ್ಕುಪ್ಪೆ ಪೊಲೀಸ್ ಸ್ಟೇಷನ್ ಅಂತ ಇದೆ. ಏನೋ ಒಟ್ಟಿನಲ್ಲಿ ಕೊಪ್ಪದಿಂದ ಬೈಲ್ಕುಪ್ಪೆಗೆ ಹೋಗಬೇಕು ಅಂತ ಗೊತ್ತು. ಸೊ ಬೈಲ್ಕುಪ್ಪೆಯಲ್ಲಿ ಟಿಬೇಟಿಯನ್ಸ್ದು ರೆಫ್ಯೂಜಿ ಕ್ಯಾಂಪ್ ಅದು. ಸೂಪರ್ವಾಗಿದೆ ಒಳಗಡೆ. ಸೊ ಟಿಬೇಟಿಯನ್ಸ್ದು ಒಂದು ಗೋಲ್ಡನ್ ಟೆಂಪಲ್ ಇದೆ. ಕೆಲವೊಂದು ಅವ್ರು ಮಾಡಿರೋ ಫಾರ್ಮಿಂಗ್ ನೋಡೋಕ್ಕೇ ಮಜಾ ಇರುತ್ತೆ. ಒಳಗಡೆ ಸುಮ್ಮನೆ ಹೋಗಿದ್ದು ಬಂದರೆ ಸಾಕು. ಅಲ್ಲೇನಿದೆ ಟೂರಿಸ್ಟ್ ಪ್ಲೇಸು ಅವೆಲ್ಲ ನೋಡೋದಕ್ಕಿಂತ ಸುಮ್ಮನೆ ಅದು ರೋಡ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲ ಒಳಗಡೆ ಹೋಗಿ ನೋಡ್ಕೊಂಬಂದರೆ ಸಾಕು. ಸೂಪರ್ವಾಗಿರುತ್ತೆ. ಈ ಕಡೆ ಮಳೆನೂ ಬರ್ತಾಯಿದೆ, ಈ ಕಡೆ ಬಿಸಿಲೂ ಬರ್ತಾಯಿದೆ. ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲಪ್ಪ. ಗಾಡಿ ಥರ ಸೈಡ್ಗೆ ಹಾಕ್ಕೊಂಡು ಜಾಕೆಟ್ ಹಾಕೋಣ ಅಂತಲೂ ಅನ್ಕೊತಾ ಇದ್ದೀನಿ. ಮಳೆ ಬಂತಲ್ಲ, ಏನದು ಬಿಸಿಲು ಬಂತಲ್ಲ, ಇನ್ನೇನು ಮಳೆ ಬರೋಲ್ಲ ಅಂತಲೂ ಅನ್ನಿಸ್ತದೆ. ಬಟ್ ಮಳೆ ಬರ್ತಾನೆ ಇದೆ. ಲೈಟಾಗಿ ಸಣ್ಣ ಹನಿಗಳು ಬೀಳ್ತಾ ಇದೆ. ಕ್ಲೌಡ್ಸ್ ಅಂತೂ ಕ್ಲಿಯರ್ ಆಗಿದೆ. ಸೊ ನೋಡೋಣ. ಜಾಕೆಟ್ ಏನು ಹಾಕ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹಾಗೆ ತಳ್ಳೋದು. ಹೇಗಿದ್ದರೂ ಒಂದು ಕಡೆ ಎಲ್ಲ ರೊಟ್ಟಿಗೆ ನಿಲ್ಲಿಸ್ಬೇಕು. ಸೊ ಬಂದಾಗ ನೋಡೋಣ. ನೋಡಿ, ಇದು ಗೋಲ್ಡನ್ ಟೆಂಪಲ್ಗೆ ಹೋಗೋ ದಾರಿ. ಬೈಲ್ಕುಪ್ಪೆ ಗೋಲ್ಡನ್ ಟೆಂಪಲ್ ಚೆನ್ನಾಗಿದೆ ಅದು. ಈ ಕಡೆ ಬಂದರೆ ಖಂಡಿತ ಹೋಗಿ ಬನ್ನಿ. ಯಾಕಂದರೆ ಈ ಕಡೆ ಬರೋರೆಲ್ಲ ಅಲ್ಲಿ ಹೋಗ್ತಾರೆ ಟೂರಿಸ್ಟ್ ಪ್ಲ್ಯಾನ್ ಮಾಡಿಕೊಂಡ್ರೆ. ಬಟ್ ಇಂಡಿವಿಜುವಲ್ ಏನಾರು ಬಂದರೆ ಹೋಗಿದ್ದು ಬನ್ನಿ. ಕುಶಾಲನಗರ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಇದೇ ಬ್ರಿಡ್ಜ್ ಇದೆಯಲ್ಲ, ಇದು ಕುಶಾಲನಗರ. ನೋಡಿ, ಕಾವೇರಿ ಮಾತೆದು ಸ್ಟ್ಯಾಚು. ಓಕೆ, ಇಲ್ಲಿ ನದಿಯಲ್ಲಿ ನೀರು ಮಳೆಯಿಂದ ಪರವಾಗಿಲ್ಲ ಹರಿತಾ ಇದೆ, ತುಂಬಿದೆ. ಪ್ರಾಪರ್ ಕುಶಾಲನಗರ ಎಂಟ್ರಿ ಆದೋ ಈಗ. ಓಕೆ, ಮುಂದೆ ಕಾಣೋದು ಮೇನ್ ಜಂಕ್ಷನ್ನು. ಮುಂಚೆ ನಾನು ನೋಡ್ದಂಗೆ ಇಷ್ಟೊಂದೆಲ್ಲ ಕಮರ್ಷಿಯಲ್ಲೇ ಇರಲಿಲ್ಲ ಕುಶಾಲನಗರ. ಬಟ್ ಲಾಸ್ಟ್ ಒಂದು 8 to 10 ಇಯರ್ಸಿಂದ ಸಿಕ್ಕಾಪಟ್ಟೆ ಡೆವಲಪ್ ಆಗೋಯ್ತು. ಟೂರಿಸ್ಟ್ಗಳು ಬಂದು ಈ ಕಡೆ ಸೊ ಮಡಿಕೇರಿಯಲ್ಲಿ ಎಲ್ಲೂ ಜಾಗ ಇಲ್ಲ ಅಂದರೆ ಕುಶಾಲನಗರಕ್ಕೆ ಬಂದು ಸ್ಟೇ ಆಗೋಕ್ಕೆ ಶುರುವಾದರು. ಕುಶಾಲನಗರ, ಶುಂಠಿಕೊಪ್ಪನೂ ಅಷ್ಟು ಡೆವಲಪ್ ಆಗಲಿಲ್ಲ. ಬಟ್ ಕುಶಾಲನಗರ ಮಾತ್ರ ಟೋಟಲಿ ಕಮರ್ಷಿಯಲೈಸ್ ಆಗಿಬಿಡ್ತು. ನೋಡಿ, ಇಲ್ಲಿಗೆ ಕುಶಾಲನಗರ ಮುಗ್ದೇ ಹೋಯ್ತು. ಇದೆಲ್ಲ ಕುಶಾಲನಗರದ ಔಟ್ಸ್ಕರ್ಟ್ಸು. ಇನ್ನು ಇದೆಲ್ಲ ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ. ಇಲ್ಲಿ ಮುಂದೆ ಇದು ಸಿಗುತ್ತೆ, ಕಾವೇರಿ ನಿಸರ್ಗಧಾಮ ಅಂತ. ಸೊ ಅಲ್ಲಿಗೆ ತುಂಬ ಜನ ಟೂರಿಸ್ಟ್ ಬರ್ತಾರೆ. ಮಡಿಕೇರಿಗೆ ಬರೋರೆಲ್ಲ ಟೂರಿಸ್ಟ್ಗಳು ಬೇರೆ ಕಡೆಯಿಂದ ಅಲ್ಲಿಗೆ ಖಂಡಿತ ಬಂದೇ ಬರ್ತಾರೆ. ಸೊ ಹಂಗಾಗಿ ಇಷ್ಟು ಕಿಚಿ ಇರುತ್ತೆ. ನೋಡಿ, ಮುಂದೆ ಬಂದೇ ಬಿಡ್ತದು. ಒಳಗಡೆ ನಾನು ತುಂಬ ಹಿಂದೆ ಒಂದೇ ಒಂದು ಸಲ ಹೋಗಿದ್ದೀನಿ. ಒಂಥರ ಪಾರ್ಕ್ ಥರ ಇದೆ ಅದು. ಒಳಗಡೆ ಸುಮ್ಮನೆ ಆರಾಮಾಗಿ ವಾಕ್ ಮಾಡಿಕೊಂಡು ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ಕಾವೇರಿ ನಿಸರ್ಗಧಾಮ ಅಂತ ಇದೆ ನೋಡಿ. ಇದು ಮೇನ್ ಎಂಟ್ರೆನ್ಸು. ಇಲ್ಲಿ
ಪಾರ್ಕ್ ಮಾಡಿ ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಒಂದು 3-4 ಅವರ್ಸ್ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು ಅಲ್ಲಿ. ಇಲ್ಲಿ ಲೆಫ್ಟ್ ಸೈಡ್ ಹೋದರೆ ಒಂದು 14 ಕಿಲೋಮೀಟ್ರು 18 ಕಿಲೋಮೀಟ್ರು ಹೋದರೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಬರುತ್ತೆ. ಆಮೇಲೆ ಅಲ್ಲಿ ಮುಂಚೆ ಸಿಕ್ಕಿದ ರೈಟ್ ಸೈಡಲ್ಲಿ ಹೋಗಿದರೆ ಹಾರಂಗಿ ಡ್ಯಾಮ್ ಬರುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ಹೋದರೆ ಒಂದು ಚಿಕ್ಲಿ ಹೊಳೆ ಡ್ಯಾಮ್ ಅಂತಲೂ ಇದೆ. ಚಿಕ್ಲಿ ಹೊಳೆ ರಿಸರ್ವಿಯರ್ ಅಂತಲೇನೋ ಮಾಡಿದ್ದಾರೆ. ಅದು ತುಂಬ ಮಳೆ ಬಂದು ಹಾರಂಗಿ ತುಂಬಿ ಹಾರಂಗಿಯಿಂದ ನೀರು ಬಿಟ್ಟರೆ ಮಾತ್ರ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಏನೂ ಇಲ್ಲ. ಅದು ಇಲ್ಲಿಂದ ದ ಬ್ಯೂಟಿ ಆಫ್ ಮಡಿಕೇರಿ ಬಿಗಿನ್ಸ್. ಸೊ ಇದು ಆ್ಯಕ್ಚುಲಿ ಕಾಡು, ಎಲಿಫೆಂಟ್ ಕಾರಿಡಾರ್ ಏರಿಯಾ ಅಂತಲೂ ಹೇಳ್ತಾರೆ ಇದನ್ನು. ಇಲ್ಲೆಲ್ಲ ಆನೆಗಳು ಓಡಾಡ್ತಾ ಇರುತ್ತೆ. ಓಕೆ, ನನಗೊಂದೆರಡು ಸಲ ನೋಡಿದ್ದೀನಿ ಅಷ್ಟೇ. ಸೈಡಲ್ಲಿ ನಿಂತಿರುತ್ತೆ, ಇಲ್ಲ ರೋಡು ಈ ತುದಿಲಿ ಬಂದು ನಿಂತಿರುತ್ತೆ. ಸೊ ಆ ಥರ. ಬಟ್ ಯಾವತ್ತೂ ಅದ್ರದ್ದು ಗಲಾಟೆ ಮಾಡಿರೋದು ಇವೆಲ್ಲ ನೋಡಿಲ್ಲ. ಏನು ಪ್ರೈವೇಟ್ ಪ್ರಾಪರ್ಟಿ ಅಂತಾರೋ ಇಲ್ಲ ಇದು ಫಾರೆಸ್ಟ್ ಅಂತನೋ ಗೊತ್ತಿಲ್ಲ. ಬಟ್ ಸೂಪರಾಗಿರುತ್ತೆ ಇಲ್ಲಿಂದ. ಒಳ್ಳೆ ಮಳೆಯಾಗಿ ನಿಂತಿದೆ. ನಾವು ಮಿಸ್ ಮಾಡ್ಕೊಂಡು ಹೋಗಿದ್ರೆ ಇಲ್ಲಿ ಹಾಕಿದ್ದಾರೆ ಬೋರ್ಡು, ಬಿ ಅಲರ್ಟ್ ಗೋ ಸ್ಲೋ ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಅಂತ. ಸೊ ಮಸ್ತು. ಈ ಟೈಮಲ್ಲೆಲ್ಲ ಈ ಥರ ರೋಡಿಗೆ ಬರೋಕ್ಕೆ ನನಗಂತೂ ಭಾರಿ ಖುಷಿ ಆಗುತ್ತೆ. ಸೊ ನೀವು ನೋಡಿ, ನೆಕ್ಸ್ಟ್ ಟೈಮ್ ಆದರೆ ಬನ್ನಿ, ಯಾವಾಗ ಫ್ರೀ ಆಗಿರುತ್ತೋ ಬನ್ನಿ, ಎಂಜಾಯ್ ಮಾಡಿ. ಜಾಗಗಳಲ್ಲಿ ಎಂಜಾಯ್ ಮಾಡೋದಕ್ಕಿಂತ ಹೋಗೋ ಜಾಗಕ್ಕೆ ದಾರಿ ಇದೆಯಲ್ಲ, ಆ ದಾರಿಲೇ ಎಂಜಾಯ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಡೆನ್ಸ್ ಆಗಿದೆ ಒಳಗಡೆ, ಹಚ್ಚ ಹಸಿರಿನ ಕಾಡು, ಸೂಪರ್. ಸೊ ಇದೊಂದು ಸ್ಟ್ರೆಚ್ ಆಯಿತಾ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೂರ ಆದಮೇಲೆ ಪುನಃ ಶುರುವಾಗುತ್ತೆ. ಅದು ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದೆಲ್ಲ ಯಾವುದೋ ಊರ ಮಧ್ಯ ಬಂದೋ. ಈಗ ತೋಟ ಇದೆ ಇದು ಲೆಫ್ಟ್ ಸೈಡಲ್ಲಿ. ಸೊ ಹಿಂಗೆ ನಮಗೆ ಬೈಕ್ ರೈಡ್ ಮಾಡೋದಕ್ಕೂ ಒಳ್ಳೆ ಮಜಾ ಬರುತ್ತೆ. ಅಷ್ಟು ಚೆನ್ನಾಗಿದೆ, ರೋಡು ಚೆನ್ನಾಗಿದೆ, ಸೀನರಿನೂ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ ಇನ್ಸ್ಪೆಕ್ಟರ್ ಹೇಗೆ ನಿಂತಿದ್ದಾರೆ ನೋಡಿ ನಮಗೋಸ್ಕರ ಕಾಯ್ಕೊಂಡು. ಇಲ್ಲಿಂದ ಒಂಚೂರು ನಮ್ಮ ರೈಡ್ನ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡುವ. ಓಕೆ ನೋಡಿ, ಸೂಪರಾಗಿರುತ್ತೆ. ಬಿಸಿಲು ಬಂದುಬಿಡ್ತಲ್ಲ, ಮಳೆ ಇದ್ದರೆ ತುಂಬ ಚೆನ್ನಾಗಿರೋದು. ಬಿಸಿಲು ಬಂತು, ಯಾವುದಾದ್ರೂ ತೊಂದರೆ ಇಲ್ಲ, ಆರಾಮಾಗಿ ಹೋಗೋಣ. ಒಂದು ಸ್ವಲ್ಪ ರೈಡ್ನ ಎಂಜಾಯ್ ಮಾಡೋಣ. ನೀವು ಆ ಕಡೆ ಈ ಕಡೆ ಅಕ್ಕಪಕ್ಕ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿರಿ. ಮೀಟರ್ ಬೋರ್ಡ್ ಮೇಲೆ ಕಣ್ಣಾಡ್ಸೋದು ಬೇಡ. ಓಕೆ, ನೀವು ಬರೀ ಅಕ್ಕಪಕ್ಕ ಆ ಕಡೆ ಈ ಕಡೆ ನೋಡ್ತಾಯಿರಿ. ನಾವು ಈ ಥರ ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಸೂಪರ್. ವಾವ್, ಅಲ್ಟಿಮೇಟ್ ಆಗಿದೆ. ಗ್ರೀನರಿ ಮಾತ್ರ ಸಖತ್. ಇಲ್ಲಿ ಹೋದರೆ ಒಂದೆರಡು ರೆಸಾರ್ಟ್ಗಳಿದೆ, ಸಾರಿ ಹೋಮ್ ಸ್ಟೇಗಳು. ನಿಸ್ವರ್ಗ ಅಂತ ಒಂದಿತ್ತು, ಈಗ ಅದೇನೋ ಹೆಸರು ಚೇಂಜ್ ಆಗಿದೆ. ಬಟ್ ಒಳ್ಳೆ ಫೆಸಿಲಿಟಿ. ನಾವೊಂದು 5-6 ಸಲ ಹೋಗಿದ್ದೀವಲ್ಲಿ. ಒಳ್ಳೆ ಫೆಸಿಲಿಟಿ ಇದೆ. ಇದು ಅಷ್ಟೇ, ಇದ್ರೊಳಗಡೆನೇ ಹೋದರೂ ಸಿಗುತ್ತದು. ದಿ ಬ್ಲೂ ಡೋರ್ ಅಂತ, ಅಲ್ಲೂ ಹೋಗಿಲ್ಲ. ಬಟ್ ಚೆನ್ನಾಗಿರೋದಿದೆ. ಹಾರಂಗಿ ಬ್ಯಾಕ್ ವಾಟ್ರಿಗೆ ಹೋಮ್ ಸ್ಟೇಗಳ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಶುಂಠಿ ಕೊಪ್ಪ ಇದು ಇಷ್ಟ. ಈ ಟರ್ನಲ್ಲಿ ಶುರು ಆಗುತ್ತೆ, ಮುಂದಿನ ಟರ್ನಲ್ಲಿ ಮುಗಿದೋಗುತ್ತೆ ಮೇನ್ ರೋಡು. ಸೊ ಇದು ಒಂಥರ ಕಮರ್ಷಿಯಲೈಸ್ಡ್. ಇಲ್ಲಿ ಕುಶಾಲನಗರದಲ್ಲಿರೋ ಅಷ್ಟು ಲಾಡ್ಜ್ಗಳಾಗಲಿ ಫೆಸಿಲಿಟೀಸ್ ಆಗಲಿ ಇಲ್ಲ. ಬಟ್ ಎನಿ ಟೈಮ್ ಕ್ರೌಡೆಡ್. ಶುಂಠಿಕೊಪ್ಪ, ಮಾದಾಪುರ, ಸೋಮವಾರಪೇಟೆ, ಮಡಿಕೇರಿ. ಸೋಮವಾರಪೇಟೆಗೆ ಹೀಗೂ ಹೋಗ್ಬೋದಾ, 30 ಕಿಲೋಮೀಟ್ರ್ ಅಂತೆ. ಎದುರುಗಡೆ ನೋಡಿಲಿ ಹೇಗಿದೆ ಬೆಟ್ಟಗಳು, ಅದೇ ಮಡಿಕೇರಿ ಬೆಟ್ಟಗಳು. ಹತ್ತಕ್ಕೆ ಶುರು ಮಾಡಬೇಕು ನಾವು. ನೋಡಿ ರೈಟ್ ಲೆಫ್ಟ್ ನೋಡ್ತಾ ಬನ್ನಿ ಈಗ ಹೇಗಿರುತ್ತೆ. ರೈಟ್ ಸೈಡಲ್ಲಿ ನೋಡಿ ಎಲ್ಲ ಹುಲ್ಲು ಬೆಳೆದಿರೋದು. ಈಗ 2 ಮಂತ್ಸಲ್ಲಿ ಇದೆಲ್ಲ ತೆಗ್ದಿದ್ರಪ್ಪ. ಫಸ್ಟು ಮಳೆ ಬಂದಾಗ, ನಾನು 2 ಮಂತ್ಸ್ ಬ್ಯಾಕ್ ಬಂದಾಗ ಇದೆಲ್ಲ ಕಂಪ್ಲೀಟು ತೆಗ್ದು ಆಲ್ಮೋಸ್ಟು ನಿಲ್ಲು ಮಾಡಿದರು. ಅಷ್ಟು ಬೇಗ ಎಷ್ಟು ಬಂದಿದೆ. ಆಮೇಲೆ ರೋಡ್ ಸೈಡಲ್ಲಿ ಇದ್ದಿದ್ದ ಮರಗಳನ್ನೂ ಸ್ವಲ್ಪ ತೆಗ್ದಿದ್ರು. ಈಗೆಲ್ಲ ಪುನಃ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಏನೋ. ಸೊ ಅದೇ ನಮ್ಮ ರೆಗ್ಯುಲರ್ ಪಿಟ್ ಸ್ಟಾಪು. ಸೊ ಬಂತು. ಓಕೆ, ಇಲ್ಲೊಂದು 10 ಮಿನಿಟ್ಸ್ ಹಾಕ್ಕೊಂಡು 10-15 ಮಿನಿಟ್ಸು ಹೋಗೋದು. ಅದನ್ನು ನಿಲ್ಲಿಸ್ಕೊಂಡು ಒಂದೆರಡು ಫೋನ್ ಕಾಲ್ ಅಟೆಂಡ್ ಮಾಡಿಕೊಂಡು ಈಗ ಅಲ್ಲಿಂದ ಒಂದು ಟೀ ಕುಡ್ಕೊಂಡು ಹೊರಟಿ ಆಯಿತು. ಸೊ ನೆಕ್ಸ್ಟ್ ಇನ್ನು 12-13 ಕಿಲೋಮೀಟ್ರ್ ಇದೆ ಮಡಿಕೇರಿ.
ಆರಾಮಾಗಿ ಹೋಗೋದು. ಸೂಪರಾಗಿ ಚಳಿ ಆಗ್ತಾಯಿದೆ, ಲಿಟ್ರಲಿ ತಣ್ಣ ಗಾಳಿ ಬೀಸ್ತಾ ಇದೆ. ಅವ್ರ ಹತ್ರ ಒಂದು ಬಾಟ್ಲು ನೀರಿಸ್ಕೊಂಡು ಕುಡಿದೆ, ಓಪನ್ ಆಗಿಟ್ಟಿದ್ದಾರೆ. ಆ ಅಂಗಡಿಲಿ ಫ್ರಿಡ್ಜೆಲ್ಲ ಏನೂ ಇಲ್ಲ, ಒಳ್ಳೆ ಫ್ರಿಡ್ಜ್ನ ತೆಗೆದುಕೊಟ್ಟಂಗೆ ನೀರು ತಣ್ಣಗಿತ್ತು. ಸೂಪರ್. ಅಯ್ಯೋ ಇಷ್ಟೊಂದು ಬಿಸಿಲು, ಏನಪ್ಪ ಇದು. ಮಾನ್ಸೂನ್ ರೈಡ್ ಮಡಿಕೇರಿಗೆ ಅಂತ ಬಂದರೆ ಡ್ರೈ ರೈಡ್ ಮಡಿಕೇರಿ ಆಗ್ತಾಯಿದೆ. ಹೇಳ್ಬಿಟ್ರೆ ಹೆಂಗೆ, ನಾವು ಅಷ್ಟೊಂದು ಖುಷಿಯಾಗಿ ಮಡಿಕೇರಿಲಿ ಮಳೆಗೆ ರೈಡ್ ಮಾಡಬೇಕು ಅಂತ ಬಂದಿದ್ದು, ಹಿಂಗಾಗ್ತಾಯಿದೆ. ಸೂಪರ್. ಏನೋ ಒಂದು ಅಲ್ಲಿ ಮಡಿಕೇರಿಗೆ ಬೈಕಲ್ಲಿ ಹೋಗ್ತಾ ಇದ್ವಿ, ಅದೇ ಖುಷಿ. ಅಕ್ಕಪಕ್ಕದ್ದು ನೇಚರ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರೋದು. ಈ ರೋಡಲ್ಲಿ ಏನು ಮಜಾ ಗೊತ್ತಾ. ಸೊ ಇದು ಇಷ್ಟು ಚಿಕ್ಕ ರೋಡಾದ್ರೂ ಒಳ್ಳೆ ಕಾರ್ನರಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸ್ವಲ್ಪ ಆಪೋಸಿಟ್ ಟ್ರಾಫಿಕ್ನ ಗಮನಿಸ್ಕೋಬೇಕು, ಅವ್ರೂ ಗೊತ್ತಿರಲ್ಲ. ಲೋಕಲ್ ಮಡಿಕೇರಿಯನ್ಸ್ ಆದರೆ ಅವರು ಈ ವೈಟ್ ಲೈನ್ನ ದಾಟಿ ಈಚೆ ಬರೋದಿಲ್ಲ. ಬಟ್ ಟೂರಿಸ್ಟ್ಗಳು ಮತ್ತು ಎಲ್ಲೋ ಬೋರ್ಡವ್ರು ಇರ್ತಾರಲ್ಲ, ಅವ್ರುಗಳೇ ಟರ್ನಿಂಗ್ಗಳಲ್ಲಿ ಆಪೋಸಿಟ್ ಸೈಡಲ್ಲೂ ಬರ್ತಾರೆ. ಶಬಾಷ್. ಸೊ ನಾವುಗಳು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಆರಾಮಾಗಿ ಹೋಗಬೇಕು. ಪ್ಲೆಸೆಂಟ್ ಆಗಿದೆ ವೆದರ್ ಮಾತ್ರ. ನೋಡಿ ಏನು ಮಸ್ತಾಗಿರುತ್ತೆ. ಕೇಳಿಲ್ವಾ ನಿಮಗೆ, ಮಡಿಕೇರಿಲಿ ಬಂದರೆ ಇಲ್ಲಿ ಸ್ಟೇ ಆಗಿ ಎಂಜಾಯ್ ಮಾಡೋದಕ್ಕಿಂತ ಇಲ್ಲಿ ಬಂದು ಒಂದು ಸ್ವಲ್ಪ ರೈಡ್ ಮಾಡಿಕೊಂಡು ಒಂದು 1 ಅವರ್ 2 ಅವರ್ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಹೋದ್ರೂ ಆ ರೈಡರ್ಸ್ಗೆ ಸಿಗಬೇಕಾಗಿರೋ ಮಜಾ ಖಂಡಿತ ಸಿಗುತ್ತೆ. ಸೊ ನಾನು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿಯಾಗಿ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಇಲ್ಲಿಂದ ಒಂದು ಕೆಲಸ ಬಂತು, ಸರಿ ಕಾರಲ್ಲಿ ಬರೋದು ಬೇಡ ಇವತ್ತು, ಆರಾಮಾಗಿ ಬೈಕಲ್ಲೇ ಹೋಗೋಣ ಅಂತ 2 ಕ್ಯಾಮ್ರಾನ ನೇತಾಕೊಂಡು ಹಾಗೆ ಬಂದೆ. ಮಳೆ ಇರುತ್ತೆ, ಹೇಗಿದ್ರೂ ನಾವು ಸಕಲೇಶ್ಪುರ ಮಾನ್ಸೂನ್ ರೈಡ್ ಅಂತ ಮುಗಿಸಿದ್ದೀವಿ. ಸೊ ಮಡಿಕೇರಿಗೂ ಮಾನ್ಸೂನ್ ರೈಡ್ ಆಗಲಿ ಅಂತ ಹಂಗೆ ಕ್ಯಾಮ್ರಾಗಳನ್ನ ಹಾಕ್ಕೊಂಡು ಬಂದೆ. ಬಟ್ ಬ್ಯಾಡ್ ಲಕ್, ಮಳೆ ಇಲ್ಲ. ಸೊ ಆಮೇಲೆ ಏನಾರು ಬರುತ್ತೋ ಏನೋ ಗೊತ್ತಿಲ್ಲ. ಸೊ ನೋಡೋಣ, ಬಂದ್ರಂತೂ ಮಸ್ತಾಗಿರುತ್ತೆ. ರೈನ್ ಜಾಕೆಟು, ರೈನ್ ಪ್ಯಾಂಟು ಎಲ್ಲ ರೆಡಿ ಇದೆ ನನ್ನ ಹತ್ರ. ಬಟ್ ಮಳೆಯಲ್ಲಿ ನಾನು ಗಾಡಿ ಓಡಿಸ್ಬೇಕು, ಆ ಥರ ಏನೇನೋ ಮಾಡ್ತಾಯಿದ್ದಾರೆ. ಅಯ್ಯೋ, ಅದಕ್ಕೇ ಮಡಿಕೇರಿಯಲ್ಲಿ ಅಷ್ಟು ಡಿಸಾಸ್ಟರ್ಗಳಾಗ್ತಾ ಇರೋದು. ಇದು ಆ್ಯಕ್ಚುಲಿ ಬೆಟ್ಟ, ಅದನ್ನು ಕಟ್ಟಬೇಕು, ಕನ್ಸ್ಟ್ರಕ್ಷನ್ ಆಗಬೇಕು ಅಂದಾಗ ಬೆಟ್ಟನ ಹೊಡಿತಾರೆ, ಅದರೊಳಗಿರೋ ಮಣ್ಣುಗಳನ್ನ ತೆಗಿತಾರೆ, ಗಿಡ ಮರ ತೆಗಿತಾರೆ. ಸೊ ಆ ಟೈಮಲ್ಲಿ ಮಣ್ಣು ಲೂಸ್ ಆಗುತ್ತೆ, ಆಗ ಆ ಥರ ಡಿಸಾಸ್ಟರ್ಗಳಾಗುತ್ತೆ. ಜೋರಾಗಿ ಮಳೆ ಬಂದಾಗ ಮಣ್ಣೆಲ್ಲ ಕೊಚ್ಕೊಂಡೋಗಿ ಅಷ್ಟು ಡ್ಯಾಮೇಜ್ ಆಗುತ್ತೆ. ಜಾಗ ಬಿಡು ಮರಯ್ಯ, ನನಗಾರು ಯಾರೋ ಲೋಕಲ್ ಮಡಿಕೇರಿ ಏನೋ ಅವ್ರ ಹತ್ರ ಎಲ್ಲ ಆಟಾಡೋಕ್ಕಾಗಲ್ಲ. ಸೊ ಸೈಲೆಂಟಾಗಿ ಹೋಗೋದು ಒಳ್ಳೆಯದು. ಯಾಕಂದರೆ ಅವ್ರು ರೆಗ್ಯುಲರಾಗಿ ಓಡಾಡ್ತಾ ಇರ್ತಾರೆ, ಎಲ್ಲಿ ಹೇಗೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವು ಯಾವಾಗಲೂ ಅಪರೂಪಕ್ಕೊಂದ್ಸಲಿ ಬರೋರು, ನಾವು ಅವ್ರ ಹತ್ರ ಆಟಾಡೋಕೆ ಹೋದರೆ ಸೀದಾ ಸೈಡಿಗೆ ಕಳಿಸ್ತಾರೆ ಆಮೇಲೆ ಅಷ್ಟೇ. ಸಖತ್ ಜೋರಾಗೆ ಬರ್ತಾಯಿದೆ, ಶುರುವಾಯಿತು ಮಳೆ. ಸೊ ನಿಲ್ಲಿಸ್ಕೊಂಡು ನೀಟಾಗಿ ರೈನ್ ಜಾಕೆಟೆಲ್ಲ ಹಾಕೊಂಬಿಡೋಣ. ಯಾಕಂದರೆ ಅಲ್ಲಿ ನಾನು ನಿಲ್ಲಿಸ್ಕೊಳ್ಳಿಲ್ಲ, ಜಾಕೆಟ್ ಹಾಕ್ಕೊಳ್ಳಿಲ್ಲ ಅಂದರೆ ಕಸ್ಟಮರ್ ಪ್ಲೇಸ್ಗೆಲ್ಲ ನೆನ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಬದಲಾಗಿ ಇಲ್ಲಿ ನಿಲ್ಲಿಸ್ಕೊಂಡು ರೈನ್ ಜಾಕೆಟ್ ಹಾಕ್ಕೊಂಡು ಹೋಗೋದು ಒಳ್ಳೆಯದು. ಸೊ ಇಲ್ಲಿ ನಿಲ್ಲಿಸ್ಕೊಂಡು ಜಾಕೆಟ್ ಚೇಂಜ್ ಮಾಡ್ಕೊಳ್ಳೋಣ ಅಂತ, ಬಟ್ ನೋಡಿದ್ರೆ ಮಳೆನೇ ನಿಂತೋಯ್ತು. ಸೊ ಹಾಕ್ಕೊಳ್ಳೋ ಬೇಡೋ ಅಂತ ಕನ್ಫ್ಯೂಷನ್ ಇದ್ದೀನಿ. ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಆ್ಯಕ್ಚುಲಿ ಒಂದು ವ್ಯೂ ಪಾಯಿಂಟ್ ಅಂತ ಮಾಡಿದ್ರು. ಟಿಕೆಟ್ ತೊಗೊಂಡು ಇಲ್ಲೆಲ್ಲ ಒಳಗಡೆ ಹೋಗಿ ನೋಡಿ, ಇದು ಮೌಂಟೇನ್ ವ್ಯೂ ಕಾಫಿ ಪ್ಲಾಂಟೇಶನ್ ವಿಸಿಟ್ ಅಂತ. ಸೊ ಅಮೌಂಟ್ ಅದನ್ನು ಪೇ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೋದಾಗಿತ್ತು. ಬಟ್ ಇಲ್ಲಿ ಏನೋ ಅದು ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದಾರಂತೆ. ಸೊ ಲಾಸ್ಟ್ ಟೈಮ್ ನನಗೆ ಯಾರೋ ಹೇಳಿದ್ದು, ಸೊ ಹಂಗಾಗಿ ಆ ವಿಷಯ ಗೊತ್ತಾಯ್ತು ನನಗೆ. ಜಾಕೆಟ್ ಹಾಕ್ಕೊಳ್ಳೋ ಬೇಡ ಅಂತ ಯೋಚನೆ ಮಾಡ್ತಾನೆ. ಓಕೆ, ಪ್ಯಾಂಟ್ ಹಾಕ್ಕೊಳ್ಳಲ್ಲ, ಬರೀ ಜಾಕೆಟ್ ಹಾಕ್ಕೊಂಡೇ ಹೋಗ್ಬಿಡೋಣ. ಪ್ಯಾಂಟ್ ಜಾಕೆಟ್ ಹಾಕ್ಕೊಂಡು ಹೊರಟಾಯ್ತು. ನೋಡಿ ಇಲ್ಲಿ ಏನು ಸೂಪರ್ವಾಗಿದೆ, ಬ್ಯೂಟಿ ಅದು. ಸೊ ಈ ವ್ಯೂನ ನೋಡೋದಕ್ಕೆ ಅಲ್ಲಿಂದ ಮಾಡಿದ್ದು ಅಲ್ಟಿಮೇಟ್ ಆಗಿದೆ.
ಅಲ್ಲೆಲ್ಲ ನೋಡಿ ಸಖತ್ ಮಳೆ ಬರ್ತಾ ಇದೆ. ಇಲ್ಲ ಅದು ಮಳೆನೇ ಬರ್ತಾ ಇರೋದು, ಸಣ್ಣ ಮಳೆ ಬರ್ತಾ ಇದೆ. ಹಾಗೆ ಫಾಗು ಇದೆ. ಮುಂಚೆ ನಾವು ಇಲ್ಲಿಗೆ ಬರ್ತಾ ಇದ್ವಲ್ಲ, ಈವನ್ ಅರೌಂಡ್ 10 o'clock 11 o'clock ಬಂದ್ರೂ ಡಿಸೆಂಬರು ಫೆಬ್ರವರಿ ಟೈಮ್ವರೆಗೂ ರೋಡಲ್ಲೆಲ್ಲ ಎಷ್ಟು ಫಾಗ್ ಇರೋದು. ಅಲ್ಲಿ ಏನು ಕಾಣಿಸ್ತಾ ಇತ್ತಲ್ಲ ಆ ಥರ ಫಾಗ್ ಇರೋದು. ಬಟ್ ಈಗ ಫಾಗ್ನೇ ನೋಡಿಲ್ಲ. ಒಂದು ಏನು ಹೇಳಬೇಕು ಅಂದರೆ, ಮಡಿಕೇರಿಲಿ ಈಗ ಎಷ್ಟು ಚೇಂಜಸ್ ಆಗಿದೆ ಅಂದರೆ, ಮೈಸೂರಿಗೂ ಮಡಿಕೇರಿಗೂ ಟೆಂಪ್ರೇಚರ್ಲಿ ವ್ಯತ್ಯಾಸನೇ ಇಲ್ಲ. ಈಗಷ್ಟೇ ಈಗ ಮಾನ್ಸೂನ್ ಟೈಮಲ್ಲಿ ಈ ಥರ ಮಳೆ ಇದೆ, ಸ್ವಲ್ಪ ಟೆಂಪ್ರೇಚರ್ ಕೂಲ್ ಇದೆ. ನಾರ್ಮಲ್ ಸಮ್ಮರ್ ಟೈಮಲ್ಲಿ ಆ್ಯಂಡ್ ಮಾರ್ಚು ಆ ಟೈಮಲ್ಲೆಲ್ಲ ಬಂದರೆ, ಸಮ್ಮರ್ ಬಿಗಿನಿಂಗಲ್ಲಿ ಬಂದರೂ ಮುಂಚೆ ಎಲ್ಲ ಫಾಗ್ ಇರ್ತಾಯಿತ್ತು. ಈಗ ಇಲ್ಲವೇ ಇಲ್ಲ. ಮೈಸೂರಿಗಿಂತನೂ ಹೇಳಬೇಕು ಒಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇರುತ್ತೇನೋ ಅಂತ ಅನಿಸ್ಬಿಡುತ್ತೆ. ಅಷ್ಟು ಚೇಂಜಸ್ ಆಗಿಬಿಟ್ಟಿದೆ ವೆದರ್ ಮಡಿಕೇರಿಯಲ್ಲಿ. ಒಳ್ಳೆ ಮಜಾ ಬರುತ್ತೆ ಮಾತ್ರ KTM 390 ಅಡ್ವೆಂಚರ್ ಓಡಿಸೋಕ್ಕೆ. ಏನು ಕಾನ್ಫಿಡೆಂಟ್ ಬರುತ್ತೆ ಈ ಗಾಡಿನ. ನನಗೆ ಹಿಮಾಲಯನಲ್ಲಿ ಕಾನ್ಫಿಡೆಂಟ್ ಬರ್ತಾ ಇರಲಿಲ್ಲ. ಸೂಪರ್ ಮಾತ್ರ. ಇದೆಲ್ಲ ಸ್ವಲ್ಪ ರಿಸ್ಕಿ ಏರಿಯಾಗಳು. ಆ ಕಡೆಯಿಂದ ಬರೋದು ಡೌನ್ ಇದೆಯಲ್ಲ, ಸೊ ಸೀದಾ ಬಂದುಬಿಡ್ತಾರೆ. ಎಸ್ಪೆಷಲಿ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಫಸ್ಟ್ ಟೈಮು, ಅವ್ರುಗಳ್ದು ಭಾರಿ ಕಷ್ಟ ಅದು. ಎಷ್ಟೊಂದು ಆಕ್ಸಿಡೆಂಟ್ಸ್ಗಳಾಗಿರುತ್ತೆ ಅಲ್ಲಿ. ಆಮೇಲೆ ಹೆವಿ ವೆಹಿಕಲ್ಸ್ಗಳು ಅಷ್ಟೇ, ಲಾರಿಗಳು, ಲೋಡೆಡ್ ಲಾರಿಗಳು ಬಂದಾಗ ಆ ಟರ್ನ್ಗಳೆಲ್ಲ ಬ್ರೇಕ್ ಹಿಡಿಯೋಕ್ಕಾಗಲ್ಲ, ಸೀದಾ ಹೋಗಿರುತ್ತೆ. ಒಂದು 3-4 ಸಲ ನೋಡಿದ್ದೀನಿ ಆ ಥರ ಆಕ್ಸಿಡೆಂಟ್ ಆಗಿರೋದನ್ನ. ನೋಡಿ ಈ ರೋಡ್ ಇದೆಯಲ್ಲ, ಇದು ಒಳಗಡೆ ಸುತ್ತಾಡಿಕೊಂಡು ಇದಕ್ಕೆ ಹೋಗುತ್ತೆ, ಮಂದಲ್ಪೇಟೆ. ಒಂದು ಬೈಕರ್ಸ್ ಗ್ಯಾಂಗ್ ನಿಂತಿತ್ತು, ಸೊ ಅವರೆಲ್ಲ ಆ ಕಡೆ ಹೋಗ್ತಾರೆ. ಬಟ್ ಮಂದಲ್ಪಟ್ಟಿಗೆಲ್ಲ ಇಷ್ಟೊತ್ತಲ್ಲಿ ಹೋದರೆ ಏನೂ ಪ್ರಯೋಜನ ಇಲ್ಲ. ಅಂದರೆ ಈ ಟೈಮಲ್ಲಿ ಹೋದ್ರೂ ಏನೂ ನೋಡೋಕ್ಕೆ ಸಿಗೋಲ್ಲ. ಅಲ್ಲಿ ಹೋಗಿ ಬೈಕ್ ನಿಲ್ಲಿಸ್ಬೇಕು, ಸುಮ್ಮನೆ ಮೋಡಗಳ ಮಧ್ಯ ಆರಾಮಾಗಿ ಒಂದು 10 ನಿಮಿಷ ಇದ್ಬಿಟ್ಟು ವಾಪಸ್ ಬರಬೇಕು. ವ್ಯೂ ಎಲ್ಲ ಸಿಗೋಲ್ಲ. ಆ್ಯಕ್ಚುಲಿ ಮಂದಲ್ಪಟ್ಟಿ ಫೇಮಸ್ಸು ಈ ಥರ ಮೋಡ ಒಳಗಡೆ ಹೋಗೋದು, ಮತ್ತು ಒಂದು ವ್ಯೂ ಪಾಯಿಂಟ್ ಥರ ಇದೆ. ಆ ವ್ಯೂ ಪಾಯಿಂಟಲ್ಲಿ ಹೋದರೆ ಕಂಪ್ಲೀಟ್ ಮಡಿಕೇರಿ ಸುತ್ತಮುತ್ತ ಇರೋದೆಲ್ಲ ಕಾಣುತ್ತೆ ಅಂತ ಹೇಳ್ತಾರೆ. ನಮಗೂ ಆ ಥರ ಒಂದು ಸೈನೂ ಸಿಕ್ಕಿಲ್ಲಪ್ಪ. ನಾನು 2 ಸಲ ಹೋಗಿದ್ದೀನಿ, ಒಂದು ಸೈನೂ ಅದ್ರದ್ದು ವ್ಯೂ ಸಿಕ್ಕಿಲ್ಲ ನನಗೆ. ಸೊ ಇದು ಮಡಿಕೇರಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸು. ಮುಂಚೆಲೆಲ್ಲ ಒಳಗಡೆಗೆ ಹೋಗ್ತಾಯಿದ್ದು. ಅಲ್ಲಿಂದ ಪರಿಚಯ ಇದ್ದರು, ಅವರಿಂದ ಲೆಟರ್ ತೊಗೊಂಡು ಮಡಿಕೇರಿಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ಗೆಸ್ಟ್ ಹೌಸ್ಗಳನ್ನೆಲ್ಲ ಬುಕ್ ಮಾಡ್ಕೊಂಡು ಇಲ್ಲಿ ಬಂದು ಸ್ಟೇ ಮಾಡಿರೋದು ಇದೆ. ಬಟ್ ಈಗ ಅಲ್ಲಿ ಯಾರೂ ಪರಿಚಯ ಇಲ್ಲ. ಇದ್ದವರೆಲ್ಲ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಸೊ ಪರಿಚಯ ಇಲ್ಲ. ಮಳೆ ಜಾಸ್ತಿ ಆಯ್ತು. ಈಗ ಇಲ್ಲಿಂದ ಇನ್ನೊಂದು 2 ಕಾರ್ನರ್ ಮುಗಿದ್ರೆ ಮಡಿಕೇರಿ ಸಿಟಿಗೆ ಎಂಟ್ರಿ. ಸಿಟಿ ಅಲ್ಲ ಅದು, ಟೌನ್ಗೆ. ಇಲ್ಲಿ ಹಿಂಗಿದೆಯಪ್ಪ, ಅದು ಹೆಂಗೆ ಹತ್ತಿಸ್ತಾರೆ, ಯಾವ ಗಾಡಿ ಹತ್ತುತ್ತೆ ಅಂತ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಜೀಪಲ್ಲಿ ಮಾತ್ರ ಹತ್ತಕ್ಕಾಗುತ್ತೆ ಅನಿಸುತ್ತೆ, ಅದು 4x4 ಇದ್ದರೆ. ಈ ಟೈಮಲ್ಲಿ ಅದು ಕಷ್ಟನಾ ಅಂತ, ಅಷ್ಟು ಸ್ಟೀಪ್ ಇದೆ. ನೋಡಿ ಇದೊಂದು ಜಾಗದಲ್ಲಿ ಮಡಿಕೇರಿ ಟೌನ್ ಫುಲ್ ಕಾಣುತ್ತೆ. ಬಟ್ ಆ ಜಾಗ ಫುಲ್ ಗಲೀಜು. ಬಂದವರೆಲ್ಲ ಅಲ್ಲಿ ಹಾಕ್ಕೊಂತಾರೆ ಗಾಡಿನ, ನಿಂತ್ಕೊಂಡು ನೀಟಾಗಿ ಸುಸು ಮಾಡಿಬಿಟ್ಟು ಕಾರಲ್ಲಿ ಇದ್ದಿದ್ದೆಲ್ಲ ಗಲೀಜು ಕಸ ಎಲ್ಲ ಎಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾನು ಯಾವಾಗಲೂ ನಿಲ್ಲಿಸೋದೇ ಇಲ್ಲ. ಸೂಪರ್. ಅಂತೂ ಮಡಿಕೇರಿಯಲ್ಲಿ ಮಾನ್ಸೂನ್ ರೈಡು ಆಯಿತು. ಬಟ್ ಪರ್ಫೆಕ್ಟ್ ಮಳೆ ಇಲ್ಲ, ಬರುತ್ತೆ ಬಿಸಿಲು ಬರುತ್ತೆ. ನೋಡಿ ಈಗ ಪುನಃ ಬಿಸಿಲು ಬಂತು. ಸೊ ನಮಗೇನು ಬೇಕಾಗಿತ್ತು ಆ ಥರ ಸಿಗ್ತಾಯಿಲ್ಲ. ಮಳೆ ಅಂತೂ ಇದೆ, ಬಟ್ ನನಗೆ ಬೇಕಾಗಿರೋ ಥರ ಮಳೆ ಬಂದಿಲ್ಲ. ನೋಡೋಣ, ವಾಪಸ್ ಹೋಗ್ಬೇಕಾದ್ರೆ ಏನಾದ್ರು ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಏನೂ ಮಾಡೋಕ್ಕಾಗಲ್ಲ. ಇಷ್ಟೇ ಮಡಿಕೇರಿಯಲ್ಲಿ ಮಾನ್ಸೂನ್ ಅಂದ್ಬಿಟ್ಟು ಹೋಗಬೇಕು. ಅಲ್ಲಿ ಎದುರುಗಡೆ ದೊಡ್ಡ ಕಾಣಿಸ್ತಾ ಇದೆಯಲ್ಲ, ಅದು ಫಸ್ಟು ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಆಲ್ಮೋಸ್ಟ್ ಫಿನಿಷಿಂಗ್ ಲೆವೆಲಿಗೆ ಬಂದಾಗ ಯಾವುದೋ ಸ್ಟಾರ್ ಹೋಟೆಲ್ ಅಂತ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಗೌರ್ಮೆಂಟ್ದು ಹಾಸ್ಪಿಟಲ್ಲು. ಎಷ್ಟು ದೊಡ್ಡದಾಗಿ ಏನು ನೀಟಾಗಿ ಕಟ್ಟಿದ್ದಾರೆ ಅಲ್ಲ. ಶರ್ಟ್ ಪ್ಯಾಂಟ್ ಒದ್ದೆ ಆಗ್ತಾಯಿದೆ. ಒಂದು 2 ಕಿಲೋಮೀಟ್ರು ಸ್ವಲ್ಪ ಸಣ್ಣಗೆ ಬಂದುಬಿಟ್ರೆ ಮಳೆ ಆರಾಮಾಗಿರುತ್ತೆ. ನೋಡಿ ಇದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಾ. ಗೌರ್ಮೆಂಟ್ ಹಾಸ್ಪಿಟ್ಲು ಈ ಥರ ಕಟ್ಟಿದ್ದಾರೆ. ಸೂಪರ್. ಇದೇ ಮಡಿಕೇರಿ ಫೋರ್ಟು. ಮುಂಚೆ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಗೌರ್ಮೆಂಟ್ ಆಫೀಸ್ಗಳಿದ್ದು. ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಆಲ್ಮೋಸ್ಟ್ ಇಲ್ಲೇ ಇದ್ದು. ಸೊ ಅದನ್ನೆಲ್ಲ ಶಿಫ್ಟ್ ಮಾಡಿಸ್ಬಿಟ್ಟು ಇದನ್ನು ರಿನೋವೇಟ್ ಮಾಡ್ತೀವಿ ಅಂತ ಬಿಟ್ಟರು. ಬಟ್ ಏನೂ ಆಗಿಲ್ಲ, ಎಲ್ಲ ಹಾಗೆ ಇದೆ. ನೋಡಿ ಎದುರುಗಡೆ ಬೆಟ್ಟ, ಪ್ರಾಪರ್ ಟೌನ್ ಕಾಣುತ್ತೆ ನೋಡಿ ಆ ಕಡೆ. ನೋಡಿ ಅಲ್ಲೆಲ್ಲ ಬೆಟ್ಟಗಳನ್ನ ಪುನಃ ಕೆತ್ತುತ್ತಾ ಇದ್ದಾರೆ. ಆ ಕಡೆ ಎಲ್ಲ ವಾಪಸ್ ಲ್ಯಾಂಡ್ಸ್ಲೈಡ್ ಆಗುತ್ತೆ.
ಒಂದು 6 ಇಯರ್ಸ್ ಆಯ್ತಾನೆ ಅನಿಸುತ್ತೆ ಮೇಜರ್ ಡಿಸಾಸ್ಟರ್ ಹೊಡೆದಿದ್ದು ಮಡಿಕೇರಿಗೆ. ಅದಾದಮೇಲೆ ಒಂದು 3-4 ಇಯರ್ಸು ಎಲ್ಲ ಕಡಿಮೆ ಮಾಡಿದರು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ. ಜನ ಮರ್ತಂಗಾದ್ರು ವಾಪಸ್ ಎಲ್ಲ ಶುರು ಮಾಡ್ಕೊತಾ ಇದ್ದಾರೆ. ಅಲ್ಲಿ ನೋಡಿ ಇಲ್ಲಿ ಎದುರುಗಡೆ ಸೂಪರ್ ಫಾಗಿ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಹೇಗಿದೆ. ಇದು ಅಷ್ಟೇ ಪ್ರೈವೇಟ್ ಬಸ್ ಸ್ಟ್ಯಾಂಡು ಕಂಪ್ಲೀಟು ಕುಸ್ತೋಗಿತ್ತು ಬೆಟ್ಟ. ಆವಾಗ ಈ ಸೈಡ್ ವಾಲ್ ಕಟ್ಟಿದ್ದು. ಈಗೊಂದು 1 ಇಯರ್ ಏನೋ ಆಯ್ತು ಅದು ಫಿನಿಶ್ ಆಗಿ. ಟ್ರಾಫಿಕ್ ಓಕೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಸುಮ್ಮನೆ ಹಾಗೇ ಬರ್ತಾ ಒಂದು ರೌಂಡ್ ಹೋಗೋಣ. ನಾನು ಹೋಗ್ತಾಯಿದ್ದೀನಿ, ನಿಮಗೂ ತೋರಿಸೋಣ ಮಾನ್ಸೂನಲ್ಲಿ ಮಡಿಕೇರಿ ಹೇಗಿರುತ್ತೆ ಅಂತ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಸೊ ಬೇರೆ ಏನೂ ಪರ್ಪಸ್ ಇಲ್ಲ. ಸೊ ಏನೇನಿಸ್ತು ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿದ್ರೆ ಖುಷಿ ಆಗುತ್ತೆ ನಮಗೂ. ಓಕೆ, ನೋಡಿಬಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಏನು ಅಟ್ರಾಕ್ಟಿವ್ ವಿಡಿಯೋ ಅಂತ ಅಲ್ಲ, ಬಟ್ ಆದ್ರೂ ಬಂದಿರೋದನ್ನು ತೋರಿಸಿದ್ದೀನಿ. ಓಕೆ, ಸೊ ಎಲ್ಲ ವಿಡಿಯೋಗಳನ್ನ ನೋಡಿ. ನಮ್ಮ ದೇವರ ಮನೆ ಮತ್ತು ಹೊರನಾಡು, ಶೃಂಗೇರಿ, ಕುದುರೆಮುಖ ಇದೆಲ್ಲ ಲಾಸ್ಟ್ ಸೀರೀಸು ಹೋಗಿದ್ದು ವಿಡಿಯೋಗಳನ್ನ ಮಿಸ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ ಅದು. ನಾವು ಹೋಗಿದ್ದ ಪ್ಲೇಸ್ಗಳು, ಹೋಗಿದ್ದು ವೆದರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಮಾನ್ಸೂನ್ ರೈಡ್ ಅಂತ ಆ್ಯಕ್ಚುಲ್ ಆಯ್ತದು. ಸೊ ನೋಡಿ, ಅದಕ್ಕೂ ಒಂದು ಲೈಕ್ ಕೊಡಿ. ಓಕೆ, ಸೊ ಬಂತು ನನ್ನ ಕೆಲಸದ ಜಾಗ. ಇಲ್ಲಿ ಹೋಗ್ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡು, ಆದರೆ ಏನಾರು ಮಳೆ ಬರ್ತಾಯಿದ್ರೆ ಪುನಃ ವಾಪಸ್ ನಿಮ್ಮ ಹತ್ರ ಹೋಗ್ಬೇಕಾದ್ರೆ ಸಿಗ್ತೀನಿ. ಇಲ್ಲಾಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೈಡ್ ಸೇಫ್. ಥ್ಯಾಂಕ್ ಯು. ಬಾಯ್.